ಮಗುವಿಗೆ ಜನ್ಮ ನೀಡಿ ಕಣ್ಮುಚ್ಚಿದ ತಾಯಿ. ಹಾಸನದ ಹಿಮ್ಸ್ ಆಸ್ಪತ್ರೆಯ ಮುಂದೆ ಕುಟುಂಬಸ್ಥರ ಆಕ್ರೋಶ. ಹೌದು, ಹೆರಿಗೆಗಾಗಿ ಆಸ್ಪತ್ರೆಗೆ ಬಂದಿದ್ದ ಗರ್ಭಿಣಿಯೊಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ನಡೆದ ಈ ಘಟನೆ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. ಮೃತಪಟ್ಟ ದುರ್ದೈವಿಯ ಹೆಸರು ಕೃತಿ. 30 ವರ್ಷದ ಇವರು ಹಾಸನ ತಾಲೂಕಿನ ಹನುಮನಹಳ್ಳಿಯ ನಿವಾಸಿ. ಕೆಆರ್ಪೇಟೆ ಸಮೀಪದ ಸರ್ಕಾರಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಇವರು ಕೆಆರ್ಪೇಟೆ ಡಿಪೋ ಬಸ್ ಚಾಲಕ ಪುನೀತ್ ಅವರ ಪತ್ನಿಯಾಗಿದ್ದರು. ಕಳೆದ ಫೆಬ್ರವರಿ 22ರಂದು ಹೆರಿಗೆಗಾಗಿ ಕೃತಿ ಅವರನ್ನು ಹಾಸನದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಂದು ಸುಸೂತ್ರವಾಗಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದರು. ಆದರೆ ಆ ಕ್ಷಣದ ಸಂತೋಷ ಹೆಚ್ಚು ಹೊತ್ತು ಉಳಿಯಲಿಲ್ಲ. ಹೆರಿಗೆಯ ಬೆನ್ನಲ್ಲೇ ಕೃತಿ ಅವರ ಆರೋಗ್ಯ ಏಕಾಏಕಿ ಕ್ಷೀಣಿಸಿತು. ಕುಟುಂಬಸ್ಥರ ಆರೋಪವಂತೂ ಗಂಭೀರವಾಗಿದೆ. ರಕ್ತದ ಅವಶ್ಯಕತೆ ಇದೆ ಎಂದಾಗ ತಕ್ಷಣವೇ ರಕ್ತದ ವ್ಯವಸ್ಥೆ ಮಾಡಿದ್ದರೂ ಸಹ ವೈದ್ಯರು ಸಕಾಲದಲ್ಲಿ ಸ್ಪಂದಿಸಲಿಲ್ಲ ಎಂಬುದು ಪತಿ ಪುನೀತ್ ಅವರ ದೂರು. ಪ್ರಸೂತಿ ತಜ್ಞೆ ಡಾಕ್ಟರ್ ಸುಮಾ ಅವರ ನಿರ್ಲಕ್ಷ್ಯವೇ ಈ ಸಾವಿಗೆ ಕಾರಣ ಎಂದು ಆರೋಪಿಸಿರುವ ಸಂಬಂಧಿಕರು ಆಸ್ಪತ್ರೆಯ ಮುಂದೆ ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಡೆದ ತಾಯಿ ಇನ್ನಿಲ್ಲ. ಸದ್ಯ ನವಜಾತ ಹೆಣ್ಣು ಮಗು ಹಿಮ್ಸ್ನ ಎನ್ಐಸಿಯು ವಾರ್ಡ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದೆ. ಮಗುವಿನ ಆರೋಗ್ಯ ಸ್ಥಿರವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಇತ್ತ ಘಟನೆಗೆ ಸಂಬಂಧಿಸಿದಂತೆ ಹಾಸನ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಬ್ಬ ಶಿಕ್ಷಕಿ, ಒಬ್ಬ ಪತ್ನಿ, ಒಬ್ಬ ತಾಯಿ, ಹೀಗೆ ಎಲ್ಲರ ಪ್ರೀತಿ ಪಾತ್ರರಾಗಿದ್ದ ಕೃತಿ ಅವರ ಸಾವು ತುಂಬಲಾರದ ನಷ್ಟ. ವೈದ್ಯರ ನಿರ್ಲಕ್ಷ್ಯಕ್ಕೆ ಮತ್ಯಾರು ಬಲಿಯಾಗದಿರಲಿ ಎಂಬುದೇ ಎಲ್ಲರ ಆಶಯ. ಅವಳಿಗೆ ಯಾಕೆ ಟ್ರೀಟ್ಮೆಂಟ್ ಬರುತ್ತಿಲ್ಲ ಅಂತ ಫೆಸಿಲಿಟಿ ಇಲ್ವಾ ಇದ್ರೊಳಗಡೆ? ಯಾಕೆ ಸತ್ತೋದು? ನನಗೆ ಕಾರಣ ಬೇಕು. ಪಾಪನ ಐಸಿ ಒಳಗಡೆ ಹಾಕಿದ್ದಾರೆ. ಅವಳು ಸಿಜರಿನ್ ಮಾಡಬೇಕಿತ್ತು, ಅದು ನನಗೆ ಬೇಡ. ಅವ್ರು ಏನು ಟ್ರೀಟ್ಮೆಂಟ್ ಮಾಡಬೇಕಾಯ್ತು, ಮಾಡಿಲ್ಲ. ನಾನು ಹೈಯರ್ ಸೆಂಟ್ರಿಗೆ ಸತ್ತು ಆದ್ಮೇಲೆ ರೆಫರ್ ಮಾಡಿದ್ರು. ಸಂಜೆ 8:15 ರೆಫರ್ ಮಾಡಿದ್ದಾರೆ. ಮೈಸೂರಿಗೆ ತಗೊಂಡು ಹೋಗೋವರೆಗೆ ಇಲ್ಲಿ ವೆಂಟಿಲೇಟರ್ ಹಾಕಿ ಅವ್ಳ ಬಾಡಿ ರಿಯಾಕ್ಷನ್ ಆಗ ಮಾಡಿದ್ರು. ಸಾಕ್ಬಿಟ್ರು ಗಿಡಕರು. ಒಂದ್ ಗಂಟೆ ಕರ್ಕೆ ಬಂದೆ. ಶನಿವಾರ ರಾತ್ರಿಯ ಭಾನುವಾರ ಯಾವ ಡಾಕ್ಟರ್ಗಳು ಫೆಸಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು 2 ಗಂಟೆಗೆ ಡೆಲಿವರಿ ಮಾಡ್ತಾರೆ. ಪೈನ್ ಬರೋವರೆಗೂ ಅವಳನ್ನ ಯಾವ ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡಿಲ್ಲ, ಯಾರೂ ನೋಡಿಲ್ಲ. ನನಗೆ ಫೋನ್ ಮಾಡಿ ಹೇಳಿದ್ರು, ನನ್ನ ಯಾವ ಡಾಕ್ಟ್ರು ನೋಡ್ತಿಲ್ಲ, ಯಾರಿಗಾರು ಫೋನ್ ಮಾಡಪ್ಪ, ಇಲ್ಲ ನಾನು ಹೊರಗಡೆ ಕರ್ಕೋಗು ಅಂತ ಪಡ್ಕೊಂಡು ನಾವು ಒಳಗಡೆ ಹೋಗಿ ಎಲ್ಲ ಕಡೆ ಗೇಟು ಬಾಗ್ಲು ಹಾಕಿದ್ದಾರೆ. ಗಿಡಕ ಯಾರನ್ನು ಮಾತಾಡ್ಸಕ್ಕಾಯ್ತಲ್ಲ, ಸೆಕ್ಯೂರಿಟಿಗಳು ಒಳಗಡೆ ಬಿಡಲ್ಲ. ಯಾರಿಗೂ ಬರ್ಬಾರ್ದು ಪೈನ್ ಬಂದಿದ್ದೇನೆ, ನಿಂಗೆ ಆಯ್ತದೆ ಕೂತ್ಕೊಳ್ಳೆ ಡೆಲಿವರಿಯಾ ಎಲ್ಲ ಕೋಚಿಂದಲ್ಲಿ ಮಾತಾಡ್ಸ್ಕೊಂಡು ಅವನಲ್ಲಿ ಕೂರಿಸ್ಕೊಂಡು ಲಾಸ್ಟಿಗೆ